ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ. ಈ ಐತಿಹಾಸಿಕ ಕ್ಷಣಕ್ಕಾಗಿ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದ್ದು, ಸುನೀತಾ ವಿಲಿಯಮ್ಸ್ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅಂತ ಇಡೀ ಜಗತ್ತು ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದೆ. ಬಾಹ್ಯಾಕಾಶದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ. ಈ ಕ್ಷಣಕ್ಕಾಗಿ ಇಡೀ ಜಗತ್ತು, ಇಡೀ ಪ್ರಪಂಚ ಕಾತುರದಿಂದ ಕಾಯ್ತಾ ಇದ್ದು, ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಭೂಸ್ಪರ್ಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಶುರುವಾಗಿದೆ 400-800 ಕಿಲೋಮೀಟರ್ 17 ಗಂಟೆಗಳ ಪಯಣ. ನಾಸಾದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನಲ್ಲಿ ಗಗನಯಾತ್ರಿಗಳು ಬರ್ತಾ ಇದ್ದು, ನಸುಕಿನ ಜಾವ 3:27ಕ್ಕೆ ಫ್ಲೋರಿಡಾ ಕಡಲ ತೀರಕ್ಕೆ ಗಗನನೌಕೆ ಬಂದಿಳಿಯಲಿದೆ. ಗಗನಯಾತ್ರಿಗಳ ಸುರಕ್ಷಿತ ಲ್ಯಾಂಡಿಂಗ್ಗೆ ಇಡೀ ಜಗತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೆ. ಇವರ ಬರುವಿಕೆಗಾಗಿ ಇಡೀ ಪ್ರಪಂಚ ಕಾತುರದಿಂದ ಕೂಡ ಕಾಯ್ತಾ ಇದೆ. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಿಂದ ಪ್ರಯಾಣ ಆರಂಭಿಸಿದ್ದು, ಇಂದು ನಸುಕಿನ ಜಾವ 3:27ಕ್ಕೆ ಫ್ಲೋರಿಡಾ ಕಡಲ ತೀರಕ್ಕೆ ಗಗನನೌಕೆ ಬಂದಿಳಿಯಲಿದೆ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಭೂಸ್ಪರ್ಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವರ ಬರುವಿಕೆಗಾಗಿ ಇಡೀ ಪ್ರಪಂಚ ಕಾಯ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಎಷ್ಟು ಕಾತುರವಾಗಿದೆ ಇಡೀ ವಿಶ್ವ? ಹೇಗಿರುತ್ತೆ ಸುನೀತಾ ವಿಲಿಯಮ್ಸ್ ಲ್ಯಾಂಡಿಂಗ್ ಪ್ರಕ್ರಿಯೆ? ಕಾವ್ಯ, ನೋಡಿ, ಈ ರೀತಿಯಾದಂತಹ ಘಟನೆಗಳು ಬಹಳಷ್ಟು ಅಪರೂಪ ನೋಡ್ಲಿಕ್ಕೆ ಸಿಗುವಂತದ್ದು. ಈಗ ಅಂತದೇ ಒಂದು ಅಪರೂಪವಾದಂತಹ ಘಟನೆಯನ್ನ ಸಾಕ್ಷಿ ಆಗ್ಲಿಕ್ಕೆ ಇಡೀ ಜಗತ್ತು ಕೂಡ ಈಗ ಕಾತುರದಿಂದ ಕಾಯ್ತಾ ಇರುವಂತದ್ದು. ಸ್ಪೇಸ್ ನಲ್ಲಿರುವಂತಹ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಏನಿದ್ದಾರೆ, ಅವರು ಈಗ ಭೂಮಿಗೆ ಬರ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ, ಅಂದ್ರೆ ಭಾರತದ ಟೈಮಿಂಗ್ಸ್ ಪ್ರಕಾರ 3:27ಕ್ಕೆ ಅವರು ಫ್ಲೋರಿಡಾದಲ್ಲಿರುವಂತಹ ಕಡಲ ತೀರಕ್ಕೆ ಬಂದು ಆ ಒಂದು ರಾಕೆಟ್ ಲ್ಯಾಂಡ್ ಸ್ಪೇಸ್ ಕ್ರೂ ಏನಿದೆ ಅದು ಬಂದು ಲ್ಯಾಂಡ್ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇರುವಂತದ್ದು. ಈಗಾಗಲೇ ಅನ್ಡಾಕ್ ಆದ ಬಳಿಕ ಈಗ ರಾಕೆಟ್ ಕೂಡ ಹೊರಟಿರುವಂತದ್ದು. ಅದು ಭೂಮಿಯತ್ತ ಬರ್ತಾ ಇದೆ. ಸುಮಾರು 450 ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡಿಕೊಂಡು 17 ಗಂಟೆಗಳ ಕಾಲ ಅದು ಭೂಮಿಯನ್ನ ತಲುಪುತ್ತೆ. ಗುರುತ್ವಾಕರ್ಷಣೆಯ ಬಲಕ್ಕೆ ಒಳಪಡುತ್ತೆ. ಸೊ ಹೀಗಾಗಿ ಸಾಕಷ್ಟು ಕಾತುರದಿಂದ ವಿಜ್ಞಾನಿಗಳು ಕೂಡ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ಅವರ ಆಗಮನಕ್ಕೆ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ನಾಸಾದ ವಿಜ್ಞಾನಿಗಳು ಸೇಫ್ ಲ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಹಂತವಾಗಿ ಆ ಸ್ಪೇಸ್ ಕ್ರೂ ಏನಿರುತ್ತೆ ಅದರ ವೇಗವನ್ನ ಕಡಿಮೆ ಮಾಡಿ ಅದನ್ನ ಕಡಲ ತೀರದಲ್ಲಿ ಲ್ಯಾಂಡ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ತಯಾರಿಗಳು ನಡೀತಾ ಇದಾವೆ. ಒಂದು ಕಡೆಗೆ ಲ್ಯಾಬ್ ನಲ್ಲಿ ಕುತ್ಕೊಂಡು ಅದರ ಪ್ರಕ್ರಿಯೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಫ್ಲೋರಿಡಾದಲ್ಲಿ ನಾಸಾದ ಹಿರಿಯ ವಿಜ್ಞಾನಿಗಳು ಮತ್ತೆ ಎಲ್ಲಾ ಗಗನಯಾತ್ರಿಗಳೇನಿದ್ದಾರೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಾತುರದಿಂದ ಈಗ ಕಾಯ್ತಾ ಇರುವಂತದ್ದು. ಅವರ ಬರುವಿಕೆಗೆ ಬೆಳಗ್ಗೆ 3:27 ವೇಳೆಗೆ ಅದು ಫ್ಲೋರಿಡಾವನ್ನ ತಲುಪುವಂತ ನಿರೀಕ್ಷೆಗಳನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ಗಾಗಿ. ಅಂದ ಹಾಗೆ ಹೆಚ್ಚು ಕಾಲ ಅಂತರಿಕ್ಷದಲ್ಲಿರುವ ಗಗನಯಾತ್ರಿಗಳು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಸಮಸ್ಯೆಗಳು ಅವರಿಗೆ ಎದುರಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾದ್ರೆ ಗಗನಯಾತ್ರಿಗಳು ಎದುರಿಸುವಂತಹ ಸಮಸ್ಯೆಗಳು ಏನು? ಗುರುತ್ವಾಕರ್ಷಣೆಯ ಪ್ರಭಾವ ಇಲ್ಲದ ಕಾರಣ ದೇಹದಲ್ಲಿ ಕೆಲ ಬದಲಾವಣೆಗಳು ಆಗುವ ಸಾಧ್ಯತೆ ಕೂಡ ಅವರಲ್ಲಿ ಹೆಚ್ಚಾಗಿರುತ್ತೆ. ಜೊತೆಗೆ ಸ್ನಾಯು, ಮೂಳೆಗಳ ಸಾಂದ್ರತೆ 30% ವರೆಗೂ ಕೂಡ, ಅಂದ್ರೆ ಗಗನಯಾತ್ರಿಗಳಿಗೆ ಕ್ಷೀಣಿಸುತ್ತದೆ. 30% ವರೆಗೂ ಕೂಡ ಸ್ನಾಯು, ಮೆದುಳು, ಹೊಟ್ಟೆಯ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ತುಂಬಾ ಕಾಲಮಾನದಿಂದ ಬಾಹ್ಯಾಕಾಶದಲ್ಲಿ ಇರೋದ್ರಿಂದ, ಜೊತೆಗೆ ಮೂಳೆಗಳ ಬಲ ಮತ್ತು ಪೋಷಕಾಂಶಗಳನ್ನು ಕೂಡ ಕಳೆದುಕೊಂಡಿರುತ್ತವೆ. ಗಗನಯಾತ್ರಿಗಳು ಬಂದ ನಂತರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಈ ಕಾರಣಗಳಿಂದ ಗಗನಯಾನಿಗಳಿಗೆ ಮೂಳೆ ಮುರಿತದ ಸಮಸ್ಯೆ ಕೂಡ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಅಂಧತ್ವ, ಬೆನ್ನು ನೋವಿನ ಸಮಸ್ಯೆ, ಡಿಸ್ಕ್ ಜಾರುವಿಕೆಯಂತಹ ಸಮಸ್ಯೆ ಎದುರಾಗುವ ಸಾಧ್ಯತೆ ಕೂಡ ಇರುತ್ತೆ. ಭೂಮಿಗೆ ವಾಪಸ್ಸಾದ ತಕ್ಷಣ ಗಗನಯಾನಿಗಳಿಗೆ, ಅಂದ್ರೆ ಲ್ಯಾಂಡ್ ಆದ ತಕ್ಷಣ ನಡೆದಾಡಲು ಅವರಿಗೆ ಸಾಧ್ಯವಾಗೋದಿಲ್ಲ.
ಆ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಗಗನಯಾನಿಗಳು ಎದುರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕೆಲವು ಕಾಲ ನಿಂತುಕೊಳ್ಳಲು ಸಮಸ್ಯೆ ಆಗಲಿದೆ. ಕೈಕಾಲುಗಳು ಬ್ಯಾಲೆನ್ಸ್ ಕಷ್ಟ ಆಗುತ್ತೆ. ಭೂಮಿಯ ಮೇಲೆ ಅವರಿಗೆ ನಿಲ್ಲೋದಕ್ಕೆ ಕೆಲಕಾಲ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಸಮಯದವರೆಗೂ ವಸ್ತುಗಳನ್ನ ಗಾಳಿಯಲ್ಲೇ ಬಿಡುವ ಅಭ್ಯಾಸ ಇರುತ್ತೆ. ಒಟ್ಟಾರೆಯಾಗಿ ಅವರಿಗೆ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಅಧಿಕ ರೇಡಿಯೇಷನ್ ಕಾರಣ ಕ್ಯಾನ್ಸರ್ ಭೀತಿ ಕೂಡ ಉಂಟಾಗುವ ಸಾಧ್ಯತೆ ಇದ್ದು DNA ಕೂಡ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಗಗನಯಾತ್ರಿಗಳಿಗೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಆರೋಗ್ಯದಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದು. ಒಂಟಿತನ, ಮಾನಸಿಕ ಒತ್ತಡ, ನಿದ್ರಾಹೀನತೆ, ದೃಷ್ಟಿ ಕೇಂದ್ರೀಕರಿಸಲು ಕೂಡ ಅವರಿಗೆ ಸಮಸ್ಯೆಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಎಲ್ಲವುಗಳಿಂದ ಚೇತರಿಸಿಕೊಳ್ಳಲು ಅವರಿಗೆ ತುಂಬಾ ಸಮಯ ಹಿಡಿಯುತ್ತದೆ. ಬೇಗನೆ ಚೇತರಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ, ಕೆಲಕಾಲ ಸಮಯ ಹಿಡಿಯುತ್ತದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯನ್ನು ಅವರು ಎದುರಿಸಬೇಕಾಗುತ್ತೆ. ಸೊ ಒಂದೇ ಸಲ ಅಂದರೆ ಕಳೆದ ಕೆಲವು ದಿನಗಳಲ್ಲೇ ಈ ಸಮಸ್ಯೆಗಳಿಂದ, ಆರೋಗ್ಯ ಸಮಸ್ಯೆಗಳಿಂದ ಅವರು ಚೇತರಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ತುಂಬಾ ಸಮಯ ಹಿಡಿಯುವ ಸಾಧ್ಯತೆ ಇರುತ್ತೆ.